ಸರ್, ಇಡೀ ದೇಶದ ಗಮನ ಸೆಳೆದಿರ್ತಕ್ಕಂಥ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಒಂದು ದೂರರ್ಜಿನ ಕೊಡೋದಕ್ಕೆ ಬರ್ತಾ ಹೋಗ್ತಾ ಇದ್ದೀನಿ. ಆ ಸಂದರ್ಭ ಮಧ್ಯದಲ್ಲಿ ಇಲ್ಲಿ SIT ಕಚೇರಿಯಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡೋಕ್ಕೆ ಬಂದೆ. ಕಾರಣ ಏನಂತಂದರೆ ಸುಜಾತಾ ಭಟ್ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠನ ವಿರುದ್ಧ ಏನು ದೂರರ್ಜಿ ಕೊಟ್ಟಿದೆ, ಆ ದೂರರ್ಜಿ ಬಗ್ಗೆ ಏನು ಕ್ರಮ ತಗೊಂಡ್ರೆ ಅಂತೇಳಿ ಒಂದು ವಿಚಾರಣೆ ಮಾಡೋಕ್ಕೆ ಬಂದಿದ್ದೆ. ಇಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಗಳನ್ನು ಮಾಡಿದ್ದೀವಿ. ಆ ವಿಚಾರಣಾ ವರದಿಯನ್ನು DGP ಅವರಿಗೆ ಕಳಿಸ್ಕೊಳ್ತೀವಿ. ಇದ್ರ ಮೇಲೆ ಅವ್ರು ಏನು ಆದೇಶ ಮಾಡಿದ್ರೆ ಆ ರೀತಿ ನಾವು ಸದ್ಯದಲ್ಲೇ ಕ್ರಮ ತಗೊಳ್ತೀವಿ ಅಂತೇಳಿ ಒಂದು ಮಾತುಗಳನ್ನು ಹೇಳಿದ್ದಾರೆ. ಇವಾಗ ನಾನು ದಕ್ಷಿಣ ಕನ್ನಡ ಜಿಲ್ಲಾ SP ಗೆ ಏನು ದೂರರ್ಜಿ ಕೊಡೋಕೆ ಹೋಗ್ತಾಯಿದ್ದೀನಿ ಅಂತಂದರೆ, ಸೌಜನ್ಯ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರು ಅನ್ನೋದು. ನನ್ನ ಬಳಿ ಇರತಕ್ಕಂಥ ಸಾಕ್ಷ್ಯಗಳನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಸೌಜನ್ಯಗಳ ಕೊಲೆ ಮಾಡಿರೋಂಥದ್ದು ಅವರ ಸೋದರ ಮಾವ ವಿಠಲ್ ಗೌಡ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳು ಅಂದರೆ ಯಾವುದೇ ಇಂಥ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಗಿದ್ದು ಆರೋಪಿಗೆ ಉದ್ದೇಶ ಇದೆಯಾ ಇಲ್ವಾ ಅನ್ನೋದು. ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯಗಳ ಜೊತೆ ತುಂಬ ಆತ್ಮೀಯತೆಯಿಂದ ಇದ್ದಂಥ ವಿಠಲ್ ಗೌಡ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ. ಆಕೆ ಮೈ ಮುಟ್ಟುವಂಥದ್ದು ಮತ್ತೊಂದು ಮಾಡ್ತಾ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು, ಅಂದರೆ ಆಕೆಯನ್ನು ಅನುಭವಿಸಬೇಕು ಅನ್ನೋ ಒಂದು ಮನೋಭಾವ ಇತ್ತು. ಆ ಕಾರಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸೋಕೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಆಕೆ ಕಿಚ್ಚುಕೊಳ್ಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಉಸಿರುಗಡಿಸಿ ಸಾಯಿಸಿದ್ದಾರೆ. ಅದಾದ ನಂತರ ಆಕೆ ಮನೆಗೆ ಬಂದಿಲ್ಲ. ಮನೆಗೆ ಬರೋಕ್ಕಿಂತ ಮುಂಚೆ ಕಾಲೇಜಿನಿಂದ ಬರ್ತಾ ಇರೋ ಸಂದರ್ಭದಲ್ಲೇ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಕೊಲೆ ಆಗಿದೆ ಅಂತೇಳಿ ಸುಳ್ಳು ಬಿಂಬಿಸಿದ್ರು ಸ್ಪಷ್ಟವಾಗಿ ಕಂಡು ಬರ್ತದೆ. ಅದಕ್ಕಿರತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ಆಧರಿಸಿ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರಿಗೆ ಒಂದು ದೂರರ್ಜಿನ ಕೊಡ್ತಾ ಇದ್ದೀನಿ. ಅದನ್ನು ಆಧರಿಸಿ ಒಂದು ವಿಚಾರಣೆ ನಡೆಸಿ ಏನು ಸೌಜನ್ಯ ಪ್ರಕರಣ ಇದೆ ಅದರಲ್ಲಿ ನಿಜವಾದ ಆಗಿರುವಂತಹ ವಿಠಲ್ ಗೌಡ ಮತ್ತು ಅದನ್ನು ಸಹಕರಿಸಿರಬಹುದಾದ ಇತರೆ ಆರೋಪಿಗಳ ಶಿಕ್ಷೆಯನ್ನು ಕೊಡಿಸಿ ಆಕೆಯ ಆತ್ಮಕ್ಕೆ ಶಾಂತಿ ಕೊಡಿಸಬೇಕು. ಮತ್ತು ಈ ಪ್ರಕರಣಕ್ಕೆ ಒಂದು ಇತ್ಯರ್ಥ ಆಡುವ ಮೂಲಕ ಏನು ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ವಿಚಾರ ಆಗಿದೆ ಅದಕ್ಕೊಂದು ಅಂತ್ಯ ಆಡಬೇಕು. ಏನೆಲ್ಲ ಇಡೀ ಕರ್ನಾಟಕ ಜನ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತಂದರೆ ಆಕೆ ನ್ಯಾಯ ಸಿಗಬೇಕು ಅಂದರೆ ಈ ನನ್ನ ದೂರರ್ಜಿನ ಆಧರಿಸಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿಯ ತನಿಖೆ ನಡೆಸಿದರೆ ಖಂಡಿತವಾಗಲೂ ವಿಠಲ್ ಗೌಡ ಕೊಲೆ ಆರೋಪಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದ್ಮೇಲೆ ಆಕೆ ಆತನಿಗೆ ಶಿಕ್ಷೆ ಕೊಡಿಸಿದಾಗ ಸೌಜನ್ಯಗಳಿಗೆ ಆತ್ಮಶಾಂತಿ ಸಿಗುತ್ತೆ ಅಂತ ಸರ್, ಅಲ್ಲಿ ಲಭ್ಯವಾದ ಸಾಕ್ಷ್ಯಗಳನ್ನೇ ಆಧರಿಸಿ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ. ಇಲ್ಲಿ ಮುಖ್ಯ ಗಮನಿಸಬೇಕಾದ ಅಂಶ ಏನಂತಂದರೆ, ಬೇರೆ ಯಾವುದೇ ಆರೋಪಿಗಳು ಆಕೆಯ ಮೇಲೆ ಅತ್ಯಾಚಾರ ಮಾಡಿದರೆ ಆಕೆಯ ಬೆನ್ನಿಂದ ಇದ್ದಂತಹ ಬ್ಯಾಗು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಆಕೆಯನ್ನು ಅಪಹರಣ ಮಾಡೋದಾಗಲಿ ಅಥವಾ ಅತ್ಯಾಚಾರ ಮಾಡೋ ಸಂದರ್ಭವಾಗಲಿ ಬ್ಯಾಗು ಎಲ್ಲ ಬಿದ್ದೋಗ್ತದೆ, ಕಿತ್ತು ಬಿಸಾಗ್ತದೆ. ಆದರೆ ಬ್ಯಾಗಲ್ಲಿ ಸ್ಪಷ್ಟವಾಗಿದೆ. ಮತ್ತು ನೀವು ಆ ಫೋಟೋನ ಸ್ಪಷ್ಟವಾಗಿ ಗಮನಿಸ್ಬೋದು. ಒಂದೇ ಹಿಡಿಯನ್ನು ಬ್ಯಾಗಿನ ಒಂದೇ ಹಿಡಿಯನ್ನು ಎರಡು ಕೈಗಳು ಕೂಡ ಹಾಕಿ ಆ ನಂತರ ಬಟ್ಟೆಯಿಂದ ಕೈ ಕಟ್ಟಲಾಗಿದೆ. ಅದು ಉದ್ದೇಶ ಏನು ಅಂತಂದರೆ, ಆಕೆ ಮನೆಗೆ ಬರೋಕ್ಕಿಂತ ಮುಂಚೆನೇ ಆಕೆ ಕೊಲೆ ಆಗಿದೆ ಅಂತೇಳಿ ಬಿಂಬಿಸೋಕ್ಕೋಸ್ಕರ ಸುಳ್ಳು ಸೃಷ್ಟಿ ಮಾಡೋಂಥದ್ದು. ಈ ಒಂದು ಬಿಂಬಿಸುವಂಥ ಉದ್ದೇಶ ವಿಠಲ್ ಗೌಡಗಲ್ದರೆ ಯಾವುದೇ ಆರೋಪಿ ಅಥವಾ ಸಂತೋಷವಾಗಿ ಅತ್ಯಾಚಾರ ಮಾಡೋದು ಕೂಡ ಆ ರೀತಿ ಬಿಂಬಿಸೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಅವರ ಹೇಳಿಕೆ, ಅವ್ರ ಮನೆಯವರ ಹೇಳಿಕೆಯ ಪ್ರಕಾರ ಆಕೆ ಅವತ್ತು ಊಟ ಮಾಡಿರಲಿಲ್ಲ. ಕಾಲೇಜಲ್ಲೂ ಕೂಡ ಅವ್ರ ಗೆಳತಿಯರು ಊಟ ಮಾಡೋದಕ್ಕೆ ಕರೆದಾಗ ನಾವು ಊಟಕ್ಕೆ ಹೋಗಿರಲಿಲ್ಲ ಅಂತ ಹೇಳಿದ್ರೆ, ಆದರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಕೆ ಹೊಟ್ಟೆಯಲ್ಲಿ ಜೀರ್ಣ ಭಾಗದ ಆಹಾರ ಇತ್ತು ಅಂತ ಹೇಳ್ತಾರೆ. ಅಲ್ಲಿಗೇನು ಅರ್ಥ, ಆಕೆ ಊಟ ಮಾಡಿದ್ವಿ ಅಂತ ಅರ್ಥ. ಅತ್ಯಾಚಾರ ಮಾಡೋವಂಥವ್ರು ಯಾರು ಕೂಡ ಆಕೆ ಊಟ ಮಾಡಿಸಿ ಅತ್ಯಾಚಾರ ಕೊಲೆ ಮಾಡೋದು. ಅದನ್ನು ಗಮನಿಸಿದಾಗ ಮತ್ತು ಆ ಟೈಮಿಂಗ್ಸ್ ಏನು ಆಕೆ ಸಾವಾಗಿದೆ ಮತ್ತು ಶವ ತಂದಲ್ಲಿ ಹಾಕಿದರೆ ಎಲ್ಲ ಅಂಶವನ್ನು ಗಮನಿಸಿದಾಗ ಆಕೆ ಮನೆಗೆ ಹೋಗಿದ್ದಾಳೆ, ವಿಠಲ್ ಗೌಡನ ಮನೆಗೆ ಹೋಗಿದ್ದಾಳೆ, ಅವಳಲ್ಲಿ ಊಟ ಮಾಡಿದ್ದಾಳೆ. ಊಟ ಮಾಡಿದ ನಂತರನೇ, ಯಾಕಂದರೆ ಅವತ್ತು ವಿಠಲ್ ಗೌಡ ಹೋಟೆಲ್ಗೆ ರಜೆ ಹಾಕಿದ್ದ. ಹಾಗಾಗಿ ಆತ ಮನೇಲೇ ಇದ್ದ. ಆ ಸಮಯದಲ್ಲಿ ಅಲ್ಲಿ ಏನು ಅತ್ಯಾಚಾರ ಪ್ರಯತ್ನ ಮಾಡಿದರೆ ಆ ಹುಡುಗಿ ಕಿಚ್ಚಳ ಪ್ರಯತ್ನ ಪಟ್ಟಿದ್ದಾರೆ. ಆವಾಗ ಉಸಿರು ಕಳಿಸಿ ಸಾಯಿಸಿದ್ದಾರೆ. ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮತ್ತು ಇವತ್ತಿನ ಇದ್ರ ಪ್ರಕಾರ ಆಕೆಯನ್ನು ಟ್ಯಾಗ್ ಮುಖಾಂತರ ಬಿಗಿ ಹಿಡಿದು ಉಸಿರು ಕಡಿಸಿ ಸಾಯಿಸ್ಯಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸುಳ್ಳು ಅದು. ಯಾಕೆಂದರೆ ಆ ರೀತಿ ಟ್ಯಾಗಿಂದ ಬಿಗಿ ಮಾಡಿದರೆ ಅನ್ನನಾಳದಲ್ಲಿ ಒಂದು ಹಾನಿಯಾಗುವಂಥ ವಿಚಾರ ಇರಬೇಕು. ಅಲ್ಲಿ ಯಾವುದೇ ರೀತಿಯ ಹಾನಿಯಾಗಿಲ್ಲ. ಇಲ್ಲಿ ಗಂಟಲಲ್ಲಿ ಇರತಕ್ಕಂಥ ಯಾವುದೇ ಒಂದು ಅಂಗಾಂಗಗಳಲ್ಲಿ ಹಾನಿಯಾಗಲ್ಲ. ಉಸಿರು ಕಡಿಸಿ ಸಾಯಿಸಿದರೆ ಆದರೆ ಆಕೆ ಕಿರ್ಚ್ಕೊಂಡಾಗ ಬಿಮ್ಮಿನಂಥ ಯಾವುದೋ ಒಂದು ವಸ್ತುವಿಂದ ಆಕೆನ ನಂಬಿಕೆಯಿದ್ದಾರೆ ಆವಾಗ ಉಸಿರು ಕಡಿಸಿ ಸಾಯಿಸಿದ್ದಾರೆ ಹೊರತು ಟ್ಯಾಗಿಂದ ಸಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಹಲವಾರು ಅಂಶಗಳು ಸ್ಪಷ್ಟ ಕಂಡು ಬರ್ತದೆ. ಅದು ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಪೊಲೀಸರು ಮಾಡತಕ್ಕಂಥ ದೊಡ್ಡ ಪ್ರಮಾಣದ ತಪ್ಪು ಏನಂದರೆ, ಆಕೆ ಮೈ ಮೇಲಿದ್ದಂಥ ಬಟ್ಟೆಗಳನ್ನು ಮತ್ತು ಕೈ ಕಟ್ಟಿದ ಬಟ್ಟೆಯನ್ನು ವಿಧಿವಿಜ್ಞಾನ ತೊಲೆ ಕಳಿಸಿ ಅದರಲ್ಲಿ ಇರ್ತಕ್ಕಂಥ ಬೆರಳಚ್ಚುಗಳನ್ನು ಪಡಿಬೇಕಾಗಿತ್ತು. ಆ ಪಡೆದಿರೋದು ಇಲ್ಲಿ ಕಂಡು ಬರ್ತಾವಲ್ಲ. ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಆಕೆಯ ಬಿದ್ದಂಥ ಸ್ಥಳನ ಪರಿಶೀಲನೆ ಮಾಡುವಾಗ ಅದೊಂದು ಕಾಡಿನ ಪ್ರದೇಶ. ಅಲ್ಲಿ
ಮರದ ರೆಂಬೆ ಕೊಂಬೆಗಳು, ಮರದ ಬೇರುಗಳು ಇರತಕ್ಕಂಥ ಸ್ಥಳ. ಅಲ್ಲಿ ಅತ್ಯಾಚಾರ ಆಗಿದ್ರೆ ಆ ದೇಹದ ಮೇಲೆ ಸೀಳು ಗಾಯದಂಥ ಗಾಯಗಳಾಗಬೇಕಿತ್ತು. ಅದು ಯಾವುದೇ ರೀತಿ ಗಾಯ ಆಗಿಲ್ಲ. ಆಕೆಯ ದೇಹದ ಮೇಲೆ ಮುಂಭಾಗದಲ್ಲಿ ಯಾವುದೇ ರೀತಿ ಗಾಯ ಆಗಿಲ್ಲ, ಕೇವಲ ಬೆನ್ನಿನ ಭಾಗದಲ್ಲಷ್ಟೇ ಗಾಯಗಳಾಗಿದೆ. ಸೊ ಅದನ್ನು ಗಮನಿಸಿದಾಗ ಆಕೆ ಸತ್ತ ನಂತರ ಆಕೆಯನ್ನು ಎಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆ ಗಾಯಗಳಾಗಿರೋದು. ಸೊ ಇದೆಲ್ಲ ಸಾಕಷ್ಟು ಸಾಕ್ಷ್ಯ ಇಟ್ಕೊಂಡು ವಿಠಲ್ ಗೌಡರನ್ನ ಮುಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಖಂಡಿತವಾಗ್ಲೂ ಸತ್ಯ ಏನು ಅಂತೇಳಿ ಈಚೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈಗ ಸಂತೋಷ್ ಸಂತೋಷ್ ರಾವನ್ನು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. ಅದರಲ್ಲಿ ಪೊಲೀಸ್ಗೆ ಇದಾಗಿದೆ, CID ಆಗಿದೆ, ಅದು CBIನೂ ಆಗಿದೆ. ಈಗ ಇದು ಈ ಗಮನ ಸರ್, ನನ್ನ ಪ್ರಕಾರ ಸಂತೋಷ್ ರಾವ್ ಆ ಸ್ಥಳದಲ್ಲಿ ನಿಜ. ಆತ ಈ ಒಂದು ಕೃತ್ಯವನ್ನು ಅಂದರೆ ಶವನ ತಂದು ಹಾಕಿರೋಂಥದ್ದನ್ನ ನೋಡಿದಾನೆ. ಬಹುಶಃ ಅದಕ್ಕೆ ಸಹಕರಿಸಿರ್ಬೋದು. ಯಾಕೆ ಅಂದರೆ ಆ ಪ್ರದೇಶದಲ್ಲಿ ಸಂತೋಷ್ ರಾವ್ ಇದ್ದ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಇದೆ. ಈ ಕಾರಣದಿಂದಲೇ ವಿಠಲಗೌಡ ಮತ್ತು ಆ ಕುಟುಂಬದವರು ಪ್ರಾರಂಭದಲ್ಲೂ ಕೂಡ ಸಂತೋಷ್ ರಾವ್ನನ್ನು ರಕ್ಷಿಸೋ ಕೆಲಸ ಮಾಡಿದ್ದಾರೆ. ಅಂದರೆ ಆತ ನೋಡಿರ್ಬೋದು ಅಂತ ಕೃತ್ಯದ ಬಗ್ಗೆ ಎಲ್ಲಿ ಬಾಯಿ ಬಿಡ್ತಾನೋ ಅನ್ನೋ ಕಾರಣಕ್ಕೆ ಪ್ರಾರಂಭದಿಂದಲೂ ಕೂಡ ಆತನ ರಕ್ಷಣೆ ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಸಾಕಷ್ಟು ಖರ್ಚು ಮಾಡಿದೆ ಅಂತ ಕೂಡ ಅವ್ರು ಆಗಲೇ ಒಪ್ಕೊಂಡಿದ್ದಾರೆ. ಮತ್ತು ಕೋರ್ಟಲ್ಲೂ ಕೂಡ ಸ್ಪಷ್ಟವಾಗಿ ಇವರೇ ಹೇಳ್ತಾರೆ, ಅವ್ನು ಕೊಲೆ ಮಾಡಿಲ್ಲ, ಅವ್ನಿಗೂ ಇದಕ್ಕೆ ಸಂಬಂಧ. ಇವ್ರು ಯಾರು ಹೇಳೋದಕ್ಕೆ? ತನಿಖಾಧಿಕಾರಿ ಹೇಳೋವಂಥದ್ದು ಮತ್ತು ಕೋರ್ಟ್ ಹೇಳೋಂಥದ್ದು. ಆದರೆ ಇವರು ಪ್ರತಿಯೊಂದು ಹಂತದಲ್ಲೂ ಕೂಡ ಆತನ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಇದೆಲ್ಲವನ್ನು ಗಮನಿಸಿದಾಗ ಸಂತೋಷ್ ರಾವ್ಗೆ ವಿಚಾರ ಗೊತ್ತಿದೆ, ಆತ ನೋಡಿದ್ದಾನೆ. ಆ ಕಾರಣದಿಂದಲೇ ಆತನ